ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಸೇರಿ ಒಂದು ವಾರ ಆಯಿತು. ಈ ನಡುವೆ ಯಾರಿಗಾಗಿ ಈ ಹತ್ಯೆ ನಡೀತು, ಯಾರಿಗಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೀತು, ಅದೇ ಯುವತಿ ಅದೇ ಗೆಳತಿ ಈಗ ಕೈ ಕೊಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ದರ್ಶನ್ ವಿರುದ್ಧವೇ ಅವರ ಗೆಳತಿ ಪವಿತ್ರ ಗೌಡ ಹೇಳಿಕೆ ಏನಾದರೂ ಕೊಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಪೊಲೀಸರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಪೊಲೀಸ್ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ದೇನು, ನಾನು ಶೆಡ್ಗೆ ಹೋಗುವ ಮುನ್ನವೇ ದರ್ಶನ್ ಅಲ್ಲಿದ್ರು ಅಂತ ಪವಿತ್ರ ಗೌಡ ತನಿಖಾಧಿಕಾರಿಗಳಿಗೆ ಹೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರೋದಾಗಿ ಕೂಡ ಪವಿತ್ರ ಗೌಡ ಹೇಳಿಕೆ ಕೊಟ್ಟಿದ್ದಾರಾ, ಅವರೇನಾದರೂ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾರನ್ನೂ ಕೂಡ ಭೇಟಿಯಾಗದೆ ಸಂಪೂರ್ಣವಾಗಿ ಆರೋಪಿ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ಇನ್ನು ನಿನ್ನೆ ಮಾತ್ರ ರಕ್ಷಿತಾ ಹಾಗೂ ಪ್ರೇಮ್ ಅವ್ರನ್ನ ಮಾತನಾಡಿಸಿದ್ರು ದರ್ಶನ್. ಇನ್ನು ಜೈಲು ಹಕ್ಕಿಯಾಗಿ ಒಂದು ವಾರ ಕಳೆದರೂ ಕೂಡ ಅವರ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಇನ್ನು ದರ್ಶನ್ ವಿರುದ್ಧ ಬಹಳಷ್ಟು ಗಂಭೀರವಾಗಿರುವಂತಹ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ. ಈ ಪ್ರಕರಣದಲ್ಲಿ ದರ್ಶನ್ ಹಾಗೂ ಅವರ ಪಟಾಲಂಗೆ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡದೆ ಅಧಿಕಾರಿಗಳು ಪ್ರಕರಣ ಸಂಬಂಧ ಬಹಳಷ್ಟು ಸ್ಟ್ರಾಂಗ್ ಆಗಿರುವ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಯಾವ ಗೆಳತಿಗಾಗಿ ಈ ಒಂದು ಹಲ್ಲೆ ನಡೀತು, ಈ ಒಂದು ಹತ್ಯೆ ನಡೀತು, ಈಗ ಅದೇ ಗೆಳತಿ ದಾಸನಿಗೆ ಕೈ ಕೊಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಒಂದೆಡೆ ಸಾಕ್ಷ್ಯಾಧಾರಗಳು ಸಾಕಷ್ಟು ಲಭ್ಯವಾಗಿದ್ದಾವೆ, ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ಗಳು ಲಭ್ಯವಾಗಿದ್ದಾವೆ. ಆದರೆ ಒಂದು ವೇಳೆ ಅವರ ಗೆಳತಿ ಪವಿತ್ರ ಗೌಡನೇ ಹೌದು ದರ್ಶನ್ನು ನಾನು ಬರೋದಕ್ಕಿಂತ ಮುಂಚೆನೇ ಅಲ್ಲಿದ್ದರು ಅಂತ ಹೇಳಿದ್ದೇ ಆದರೆ, ಅದೇ ರೀತಿಯಾಗಿ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತಹ ಹೇಳಿಕೆಯನ್ನು ಸ್ಟೇಟ್ಮೆಂಟನ್ನು ಯಾರಾದರೂ ಕೊಟ್ಟಿದ್ದೇ ಆದರೆ ದರ್ಶನ್ಗೆ ಜೈಲು ಕಟ್ಟಿಟ್ಟ ಬುತ್ತಿ. ಇನ್ನು ಅದೇ ರೀತಿಯಾಗಿ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳ ಅವರ ವಿರುದ್ಧ ಸಿಕ್ಕಂತಾಗತ್ತೆ.